ಬಿಜೆಪಿಯ ವಿರುದ್ಧ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ ಸಂಗಣ್ಣ ಕರಡಿಯವರ ಅಸಮಾಧಾನ. ಕೊಪ್ಪಳ ಕ್ಷೇತ್ರದ ಟಿಕೆಟ್ ಬದಲಾವಣೆಗೆ ಅಂತ ಸಂಗಣ್ಣ ಕರಡಿ ಈಗ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಅವರ ಬಿಗಿ ಪಟ್ಟು ಸಡಲಿಕೆ ಆಗ್ತಾನೆ ಇಲ್ಲ. ಕೊಪ್ಪಳ ಕ್ಷೇತ್ರದ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದು ಸಂಸದ ಕರಡಿ ಸಂಗಣ್ಣ ಆದ್ರೆ ಟಿಕೆಟ್ ಕೈ ತಪ್ಪಿರೋದ್ರಿಂದ ಕಳೆದ 4 ದಿನಗಳಿಂದ ಕೂಡ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಟಿಕೆಟ್ ಬದಲಾವಣೆಯ ನಿರೀಕ್ಷೆಯಲ್ಲಿ ಕರಡಿ ಸಂಗಣ್ಣ ಇದ್ದಾರೆ. ಆದರೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನ ಬಿಜೆಪಿ ನಾಯಕರು ನೀಡುತ್ತಿದ್ದಾರೆ, ಆಫರ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಎಂಎಲ್ಸಿ ಅಥವಾ ರಾಜ್ಯಸಭಾ ಸದಸ್ಯರಾಗಿ ನಿಮ್ಮನ್ನ ಆಯ್ಕೆ ಮಾಡ್ತೀವಿ. ಇತ್ತ ಕಾಂಗ್ರೆಸ್ನಿಂದ ಸಂಸದ ಸಂಗಣ್ಣ ಕರಡಿಗೆ ಆಫರ್ ಬರ್ತಿದೆ. ಕುತೂಹಲ ಕೆರಳಿಸಿದ ಕೊಪ್ಪಳ ಸಂಸದ ಸಂಗಣ್ಣ ಕರಡಿಯವರ ನಡೆ. ಹಾಗಾದ್ರೆ ಕರಡಿ ಸಂಗಣ್ಣ ಏನ್ ಮಾಡ್ತಾರೆ ಮುಂದೆ? ಕೊಪ್ಪಳ ಕ್ಷೇತ್ರದ ಟಿಕೆಟ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ರು. ಟಿಕೆಟ್ ಕೈ ತಪ್ತಾ ಇದ್ದಂತೆ ಕಣ್ಣೀರಿಟ್ರು, ಗೋಗರ್ದ್ರು. ನನಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ ಏನು? ಕಾರಣ ಕೊಡಿ ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. 4 ದಿನಗಳಿಂದ ಕೂಡ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿರುವಂತ ಸಂಗಣ್ಣ ಕರಡಿ ಈಗ ಅವರ ಅಸಮಾಧಾನ ಕಡಿಮೆ ಆಗ್ತಾನೆ ಇಲ್ಲ. ನನಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಏನು? ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅದನ್ನ ಹೇಳಿ ಅಂತ ಕೇಳ್ತಿದ್ದಾರೆ, ಬಿಗಿ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀವಿ. ಈಗ ಟಿಕೆಟ್ ಕೈ ತಪ್ಪಿದೆ ಅಂತ ಈ ಅಸಮಾಧಾನವನ್ನು ಹೊರ ಹಾಕೋದು ಬಿಟ್ಬಿಡಿ, ಸಮಾಧಾನಗೊಳ್ಳಿ ಅಂತ ಅವರ ಮನವೊಲೈಸೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅವರು ಮಾತ್ರ ಮನವೊಲೈಕೆ ಆಗ್ತಾ ಇಲ್ಲ. ಹಾಗಾಗಿ ಈಗ ಬಿಜೆಪಿ ನಾಯಕರಿಗೆ ಒಂದು ರೀತಿಯಾಗಿ ಸಂಗಣ್ಣ ಕರಡಿ ಕೂಡ ತಲೆನೋವಾಗಿ ಪರಿಣಮಿಸಿದ್ದಾರೆ. ಯಾವ ರೀತಿಯಾಗಿ ಇವರ ಒಂದು ಅಸಮಾಧಾನವನ್ನು ಸರಿಪಡಿಸಬೇಕು ಅನ್ನೋದೇ ಒಂದು ರೀತಿ ಅವರಿಗೆ ಆತಂಕ ಆಗಿ ಹೋಗಿದೆ. ಇತ್ತ ಕಾಂಗ್ರೆಸ್ ಕಡೆಯಿಂದ ಕೂಡ ಅವರಿಗೆ ಆಫರ್ ಬರ್ತಾ ಇದೆಯಂತೆ, ಗಾಳ ಹಾಕ್ತಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಸಂಗಣ್ಣ ಕರಡಿಯವರು ನಿಜಕ್ಕೂ ಕೂಡ ಬಿಜೆಪಿ ಅವರಿಗೆ ಒಂದು ರೀತಿ ಬಿಸಿ ತುಪ್ಪದ ರೀತಿ ಆಗಿಬಿಟ್ಟಿದ್ದಾರೆ. ಒಂದು ಕಡೆ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಎಷ್ಟೇ ನಾಯಕರು ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ. ಇತ್ತ ಕಾಂಗ್ರೆಸ್ನವರು ಕೂಡ ಗಾಳ ಹಾಕ್ತಿದ್ದಾರಂತೆ, ಹೌದಾ? ಸೌಖ್ಯ ಖಂಡಿತಲೂ ಕೂಡ ಏನ್ ಕೊಪ್ಪಳದ ಹಾಲಿ ಸಂಸದರಾದಂತ ಸಂಗಣ್ಣವರ ಕರಡಿ ಸಂಗಣ್ಣವರಿಗೆ ಟಿಕೆಟ್ ಮಿಸ್ ಆಗ್ತದಂತೆ ಅವರ ಅಸಮಾಧಾನ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಕಳೆದ 4 ದಿನ ಹಿಂದೆ ಸ್ವತಃ ಏನು ಯಡಿಯೂರಪ್ಪ ಇರ್ಬೋದು, ಅದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಇಲ್ಲ ನಿಮ್ಗೆ ಏನು ಟಿಕೆಟ್ ಏನು ತಪ್ಪಿದೆ ಅದಕ್ಕೆ ಕಾರಣಕ್ಕಾಗಿ ಸೂಕ್ತವಾದಂತ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ರು. ಅದರ ಜೊತೆಗೆ ಇಲ್ಲ ನನಗೆ ಯಾವ್ದಾದ್ರು ಸೂಕ್ತ ಸ್ಥಾನಮಾನ ಬೇಡ, ನನಗೆ ಟಿಕೆಟ್ ಬದಲಾವಣೆ ಮಾಡಬೇಕು, ಟಿಕೆಟ್ ನನಗೆ ಕೊಡಬೇಕು ಅಂತ ಹೇಳಿ ಹೇಳ್ಕೊಂಡಿರ್ತದ್ದು. ಏನೀಗಾಗಲೇ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ಬಸವರಾಜ್ ಅವರಿಗೆ ಘೋಷಣೆ ಮಾಡಿದ್ರೆ ಅವ್ರ ಬದಲಾಗಿ ನನಗೆ ಟಿಕೆಟ್ ಕೊಡ್ಬೇಕಂತೇಳಿ ಪಟ್ಟು ಹಿಡಿದುವಂಥದ್ದು. ಇದು ಬಿಜೆಪಿ ಹೈಕಮಾಂಡ್ಗೆ ಬಹಳಷ್ಟು ತಲೆನೋವಾಗಿ ಪರಿಣಿಸಿದೆ. ಇಲ್ಲ ಅದ್ರ ಬದಲಾಗಿ ನಿಮಗೆ ವಿಧಾನ ಪರಿಷತ್ ಸದಸ್ಯರಾಗ್ಲಿ ಅಥವಾ ರಾಜ್ಯಸಭೆಯ ಸದಸ್ಯರಾಗಿ ನಾವು ಮಾಡ್ತೀವಿ, ಆ ಕಾರಣಕ್ಕಾಗಿ ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಹೋಗಿ ಅಂತ ಹೇಳಿದ್ರು ಕೂಡ ಸಂಸದ ಕರಡಿ ಸಂಗಣ್ಣವರು ಕೂಡ ಬೆಂಗಳೂರಿನಿಂದ ಕೊಪ್ಪಳಕ್ಕೆ ಇನ್ನೂ ಆಗಮಿಸಿಲ್ಲ. ಕಳೆದ 4 ದಿನಗಳಿಂದ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರ ಬಿಗಿಪಟ್ಟು ಎನ್ನದಾಗಿ ಇವತ್ತು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ಗೆ ಬಹಳಷ್ಟು ತಲೆವಾಗಿ ಪರಿಣಿಸಿದೆ. ಇದರ ಬೆನ್ನಲ್ಲೇ ಸ್ವತಃ ಈಗ ಇತ್ತ ಕಡೆ ತಗಲೇ ಕಾಂಗ್ರೆಸ್ನ ನಾಯಕರು ಕೂಡ ಅವರಿಗೆ ಗಾಳ ಹಾಕಿರುವಂತದ್ದು. ಇಲ್ಲ ನೀವು ಕಾಂಗ್ರೆಸ್ಗೆ ಬನ್ನಿ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಖಂಡಿತಲೂ ಕೂಡ ನಿಮ್ಗೆ MLC ಮಾಡ್ತೀವಿ ಅಂತ ಹೇಳಿ ಆಫರ್ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲಿ ಈಗಾಗಲೇ ಕಾದ್ ನೋಡುವಂತ ಹತ್ರವನ್ನ ಕರಡಿ ಸಂಗಣ್ಣವರು ಮಾಡ್ತಾ ಇದ್ದಾರೆ. ಇಲ್ಲ ಈಗಾಗಲೇ ಅಂದ್ರೆ ಬಿಜೆಪಿ ಅವರು ಹೈಕಮಾಂಡ್ 2 ಆಫರ್ ಕೊಟ್ಟಿರ್ತದೆ, ನಿಮ್ಗೆ MLC ಮಾಡ್ತೀವಿ ಅಥವಾ ರಾಜ್ಯಸಭೆ ಮೆಂಬರ್ ಮಾಡ್ತೀವಿ, ಆ ಕಾರಣಕ್ಕಾಗಿ ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿ. ಅದ್ರ ಜೊತೆಗೆ ಇಲ್ಲ ನನಗೆ ಟಿಕೆಟ್ ಬೇಕಂತ ಹೇಳಿ ಬಿಗಿಪಟ್ಟು ಕೊಟ್ಟಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ಏನಂದ್ರೆ ಕೊಪ್ಪಳದ ಜಿಲ್ಲಾ ಉಸ್ತುವಾರಿ ಸಚಿವರಂತ ತಂಗಡಿಯವರ ನೇತೃತ್ವದಲ್ಲಿ ಈಗಾಗಲೇ ಗಾಳ ಹಾಕಿರುವಂತದ್ದು. ಇಲ್ಲ ನೀವು ಕಾಂಗ್ರೆಸ್ಗೆ ಬನ್ನಿ, ಖಂಡಿತಲೂ ಕೂಡ ಸೂಕ್ತ ಸ್ಥಾನಮಾನ ಕೊಡ್ತೀವಿ, MLC ಮಾಡುವಂತ ಭರವಸೆ ಕೊಡ್ತೀವಿ ಅಂತ ಹೇಳಿ ಹೇಳಿರುವಂತದ್ದು. ಈ ಕಾರಣಕ್ಕಾಗಿ ಈಗ ಕಾದು ನೋಡುವಂತ ತಂತ್ರವನ್ನ ಸಂಗಣ ಮಾಡ್ತಾ ಇದರಿಂದ ಈಗಾಗಲೇ ಅಂದ್ರೆ ಕೊಪ್ಪಳದಲ್ಲಿ ಏನು ಬಿಜೆಪಿ ಅಭ್ಯರ್ಥಿ ಅಂತ ಏಕಾಂಗಿ ಬಸವರಾಜ್ ಅವರು ಏಕಾಂಗಿಯಾಗಿ ಅಂದ್ರೆ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಕರಡಿ ಸಂಗಣ್ಣ ಅವರು ಬರ್ತಾ ಇಲ್ಲ, ಪ್ರಚಾರಕ್ಕೆ ಬರ್ತಾ ಇಲ್ಲ. ಇದು ಬಹಳಷ್ಟು ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿದೆ. ಯಾವ ರೀತಿ ಸಂಗಣ್ಣ ಅವರನ್ನ ಸಮಾಧಾನ ಪಡಿಸ್ತಾರೆ ಅಂತ ಕಾದು ನೋಡ್ಬೇಕಾಗಿರೋದು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.